ಕವಿತಾ, ಹರಿ ನೋಡ್ದ್ಯಾ? ಏನೇ ಪ್ರಯೋಜನ? ಅವ್ನ್ ಇಲ್ದೇ ಇರ್ಬೇಕಾದ್ರೆ ಅವನ್ ಬಗ್ಗೆ ಮಾತಾಡ್ತೀಯಾ, ಮುಂದೆ ಬಂದ್ರೆ ಮನ್ಸಲ್ಲಿರೋದನ್ನ ಹೇಳ್ಕೊಳಲ್ಲ. ಹಾಗಲ್ಲ ಕಣೆ, ಧೈರ್ಯ ಸಾಕಾಗ್ತಿಲ್ಲ. ಇಂಥ ವಿಷಯನೆಲ್ಲ ಸ್ಟ್ರೇಟ್ ಆಗಿ ಹೇಳ್ಬೇಕಂತಿಲ್ಲ. ಹರಿ ಯಾರ್ ಮಾತ್ ಕೇಳ್ತಾನೋ ಅವ್ರ ಹತ್ರ ಕೂಡ ಹೇಳ್ಬಹುದು. ಏಯ್ ಬಂದ್ರೆ ಬೆಲ್ಲಾಯ್ತು, ಪ್ರಾಕ್ಟಿಕಲ್ಸ್ ಹೋಗೋಣ. ಬಾರೆ. ನೀವ್ ಹೋಗ್ರೆ ನಾನ್ ಬರಲ್ಲ. ನಡಿಯ. ಎಸ್ ಸರ್. ಮತ್ತೆ ಪ್ರಾಬ್ಲಮ್? ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ಹೇಳಿ. ನಾನ್ ಏನೋ ಕಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನು? ಈ ವಿಷಯನ ಹರಿ ಹತ್ರ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿಮಗ್ ಫೋನ್ ಮಾಡಿದ್ದೀನಿ. ಬಿಡ ಅಣ್ಣ, ನೀವಾ? ನಾನ್ ನಿಮ್ ತಂಗಿ ಥರ ಅಂತ ಗೊತ್ತಿಲ್ಲದೆ ಇವ್ರನ್ನ ಹೇಳ್ಕೊಂಡ್ ಬಂದಿದ್ದಾರೆ, ನೀವೇ ಹೇಳಿ. ಈ ಸೆಕ್ಷನ್ ಶಂಕರ್ಗೆ ಸೆಂಟಿಮೆಂಟ್ ಇರಲ್ಲ, ಅದಕ್ಕೆ ನನ್ನ ಫಾಲೋ ಮಾಡಿ ಮಾಮಾನು ಅಂದೆ. ಬಾವಾ ಎಲ್ಲ ಕರ್ಕೊಂಡು ಹೋಗ್ತಿದ್ರ ಬಾವಾ, ಇವಳಿಗೆ ಯಾವಾಗ ಇಡ್ತೀರ ಮುಹೂರ್ತ? ಇಡ್ತೀನಿ ನೋಡಿ ಈಗ. ದೀಪಾವಳಿ ಮಾಡ್ಕೊಂಡು ಸ್ಮಾರ್ಟ್ ಆಗಿ ಸಿಂಗಲ್ ಆಗಿ ಬರ್ತಾವನಿ ಅಂದ್ರೆ ಮೋಸ್ಟ್ಲಿ ನಿಮ್ಗೆ ಸಿಂಗಲ್ ಹಾಕ ಪ್ರೋಗ್ರಾಮ್ ಹಾಕೊಂಡು ಏರ್ ಬಸ್ ಅಲ್ಲಿ ಏರಿಲ್ಲ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಮಾತಾಡ್ತಾ ಇದ್ದೀನಂತ ಹೇಳೋ ನಿಮ್ಮ ಅವನ್ಗೆ. ಮಾತಾಡ್ತಾ ಇದ್ದಾನೆ ತಾನೆ, ಮಾತಾಡಕ್ ಬಿಡು, ಮಾತಾಡೋ. ಏನು ಮಾತಾಡೋದು? ನೀನ್ ನಿಲ್ಸೋ ತಕ್ಷಣ ನಿಲ್ಸೋದಿಕ್ಕೆ, ಮಾತಾಡೋ ತಕ್ಷಣ ಮಾತಾಡೋದಿಕ್ಕೆ ನಾನು ಅನ್ಕೊಂಡಿದ್ಯಾ? ಈಗ ಹೊಡಿಬೇಕು ಅನಿಸ್ತಾ ಇದೆ. ಏನ್ ಹೊಡಿತೀನಿ ಅನ್ಕೊಂಡ್ಯಾ? ಈಗ ಮಾತಾಡ್ಬೇಕು ಅನಿಸ್ತಾ ಇದೆ. ಏನೇ ಕೆಟ್ಟ ಕೆಲಸ ಮಾಡಿದ್ರು ಯಾವ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಮಾಡಿರೋ ಒಂದ್ ಹಲ್ಕ ಕೆಲಸ ಸಾಕು ನನಗೆ ಯಾವ ಸೆಕ್ಷನ್ ಅಲ್ಲಿ ಬೇಕಾದ್ರೂ ಫಿಟ್ ಮಾಡಿ ಒದ್ದು ಒಳಗೆ ಹಾಕೋದಕ್ಕೆ. ಆದ್ರೆ ಒಂದ್ ಹೆಣ್ಣು ಅನಾವಶ್ಯಕವಾಗಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲಿಯೋದ್ ಬೇಡ ಅಂತ ಒಂದೇ ಕಾರಣಕ್ಕೆ ಬಿಡ್ತಾ ಇದೀನಿ. ಇನ್ನೊಂದ್ ಸಲ ನನ್ನ ಎದುರುಗಡೆ ಬಂದ್ರೆ ಒಂದ್ ನಿಮಿಷ.
ಅಲ್ಲಿ ಏನ್ ನಡೀತಾ ಅಲ್ಲಿ ಒಳಗೆ ಏನು ಹೇಳೋದ್ ಬೇಡ, ಎಸ್ಪೆಷಲಿ ಹರಿಗೆ. ನನ್ಕಿನ್ನ ಕೋಪಿಷ್ಟ ಏನ್ ಮಾಡ್ತಾನೋ ಗೊತ್ತಿಲ್ಲ. ಬಾ. ಹಲೋ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾ ಇದ್ರು ಅದೇ ಪೊಸಿಷನ್ ಅಲ್ಲಿ ಈ ಕ್ಷಣ ಇಲ್ಲಿ ಬರ್ಬೇಕು. ಆಹಾ, ಏನ್ ಒಗ್ಗಟ್ಟು. ಯಾಕ್ರಿ, ಯಾಕೆ ಕೂಗಾಡ್ತಾ ಇದ್ದೀರಾ? ಅಲ್ಲ ಹಿಂದೋಗ್ತಾ ಇರ್ಬೇಕು. ಇವರು ಏನ್ ಮಾಡ್ಕೊಂಡ್ ಬಂದಿದೀಯ ನೀನು? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಕೇಳಿರೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ. ಬಂದಿರೋದು ACP ವರ್ಧ ನಾಯಕ. ಅಂಡರ್ಸ್ಟ್ಯಾಂಡ್? ಯಾರು ನೀವು? ನಿಮ್ಮ ಅಪ್ಪ. ಈ ವ್ಯಕ್ತಿಗೆ ಬೇರೆ ಐಡೆಂಟಿಫಿಕೇಶನ್ ಇಲ್ವಾ? ನಾನು ಯಾರಂತ ನಿನ್ಗೇನೋ ಗೊತ್ತು. ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನ, ರೌಡಿಗಳನ್ನ ಗಡಗಡ. ಆಗ್ಲಿ ಅದು ಸಾಕು, ತುಂಬಾ ಆಗ್ಬಿಡುತ್ತೆ. ಈ ಮನೆ ಯಜಮಾನ ನೀವೇನಾ? ಯಜಮಾನ ನಾನೇ. ಮದುವೆ ಆಗಿದ್ಯಾ? ಆಗಿದೆ. ಎಷ್ಟು ಜನ ಹೆಂಡ್ತಿಯರು? ಉತ್ತರ. ಒಬ್ಳೆ ಹೆಂಡ್ತಿ, ಅವಳಿಗಿಬ್ರು. ಏನಿಬ್ರು ಮಕ್ಳೇ? ತಾವ್ಯಾರು? ರೀ ಉತ್ತರ. ಈ ಮನೆ ದೊಡ್ಡ ಮಗ ಇದ್ದಾನಲ್ಲ, ಅವನು ಸ್ವಲ್ಪ ಲೂಸ್. ನಾನು ಅವನ್ ಹೆಂಡತಿ. ಇದು ಹೊರಾಗಿಲ್ಲ ಸರ್. ನಮ್ಗೇನ್ ಪ್ರಶ್ನೆ ಇಲ್ವಾ? ಪ್ರಶ್ನೆನೇ ತಾವ್ ತಾನೆ. ಕೇಳಿರೋ ಪ್ರಶ್ನೆಗೆ ಸ್ವಲ್ಪ ಉತ್ತರನ ಕೊಡ್ತೀರಾ ತಾವು? ಇವ್ರು ಯಾರು? ಫ್ರೆಂಡ್. ಪಟ್ ಅಂತ ಉತ್ತರ ಕೊಡ್ಬೇಕು. ಯಾರಿದು? ಫ್ರೆಂಡ್. ಇವ್ರು ಯಾರು? ಅಮ್ಮ. ಅದ್ಯಾರು? ಅಪ್ಪ. ಅವ್ರು ಯಾರು? ಅತ್ಗೆ. ಅವಳು ಯಾರು? ನಾನ್ ಲವ್ ಫ್ರೆಂಡ್. ಹರಿಶ್ಚಂದ್ರ ನಾಯಕ್ರೆ, ಏನೋ ಲ ಅಂತ ಹೇಳಿ ಕಟ್ ಮಾಡ್ದಾಗಿತ್ತು. ಸ್ವಲ್ಪ ಫ್ರೆಂಡ್ ಅಷ್ಟೇ. ಏನ್ ನಡೀತಾ ಇದೆ ಇಲ್ಲಿ? ಏನೋ ಕೇಳ್ತಾ ಇದಾರೆ. ಅದಕ್ಕೆ ಹೋಗಿ ಹೇಳಪ್ಪ. ಹೇಳು. ಅದ್ಗೆ ಏನಿಲ್ಲ, ಅದ್ಗೆ ಜಸ್ಟ್ ಫ್ರೆಂಡ್ ಅಷ್ಟೇ. ಅದು ಏನ್ ಬೆಬ್ಬೆ ಬೆಬ್ಬೆ ಅಂತಿದ್ಯಾ? ಸರಿ ಬಗಳು. ಬಗಳು ಏನ್ ಹೇಳ್ಬಿಡ. ಹೇಳು. ಇಲ್ಲಣ್ಣ, ಬರೀ ಫ್ರೆಂಡ್ ಅಷ್ಟೇ. ಏನ್ ಫ್ರೆಂಡ್ ಅಷ್ಟೇ ಲಪ್ಪ ಅಂತ ಇದೀಯ? ಹೇಳ. ಏನ್ ಬೆಬ್ಬೆ ಬೆಬ್ಬೆ ಅಂತ ಇದೆ ಇಲ್ಲಿ? ಏನ್ ಅನ್ಕೊಂಡ್ಬಿಟ್ಟಿದೀರಾ ನೀವಲ್ಲ? ನನಗೇನ್ ಭಯನಾ? ಇವ್ಳ ಪಕ್ಕ ನಿಂತ್ಕೊಳ್ಳೋದಕ್ ಭಯನಾ? ಇಲ್ಲ ಕೈ ಹಾಕೊಳ್ಳೋದಕ್ ಭಯನಾ? ಇಲ್ಲಾಂದ್ರೆ ಐ ಲವ್ ಯು ಅಂತ ಹೇಳೋದಕ್ ಭಯನಾ? ಹೇಳು ಮತ್ತೆ ಐ ಲವ್ ಯು ಅಂತ. ಇವಾಗ ಹೇಳಿದ್ನಲ್ಲ. ಅಯ್ಯ ನಿನ್ನ ಅಜ್ಜಿಲೇ. ಹೇಳು ಐ ಲವ್ ಯು ಅಂತ ಹೇಳಿದ್ನಲ್ಲ. ಅವಳಿಗೆ ಹೇಳು ಐ ಲವ್ ಯು ಅಂತ ಹೇಳಿದ್ನಲ್ಲ. ಐ ಲವ್ ಯು. ಇದೇನಿದು? ಯಾರು ಕಾಣ್ತಾನೆ ಇಲ್ವಲ್ಲ? ಏನು ಇದೆಲ್ಲ? ಆ ವರ್ಧನಾಯಕ ಬಂದು ಹೊಡೆದಾಗಿಂದ ಹಿಂಗ ಆಡ್ತಿದ್ದಾರೆ ಸರ್. ಈ ರಾಜ. ಅಯ್ಯೋ ಮಮ್ಮ, ನಾನು. ಏನು ನೀನು ಕೂಡ ಹೀಗಿದೆಯಲ್ಲ, ನಾಚಿಕಾಗಲ್ಲ ನಿಂಗೆ? ನೋಡ್ ಮಮ್ಮ, ನೀನ್ ಈ ಪೊಲೀಸ್ ಬಟ್ಟೆ ಹಾಕೊಂಡಿದ್ರೆ ಭಾವನಿನ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಮಮ್ಮ. ಬೆಳಗ್ಗೆಯಿಂದ ನನ್ನೂ ಸೇರಿಸಿಲ್ಲ. ಈ ಬಟ್ಟೆ ಹಾಕೊಂಡಿದ್ಕೆ ನನ್ನ ಹತ್ರ ಬಿಟ್ಕೊಂಡ್ರು. ಅದಕ್ಕೆ ಬೆಳಗ್ಗೆಯಿಂದ ಅಹ ಅಂತ ಆಡ್ತಾನೇ ಇದೀವಿ. ಹೇ ಶಂಕರ್. ಅಲ್ಲ, ಶಂಕರಿ. ನಿನಗ್ ಗೊತ್ತೇನೋ ನನ್ನ ಅಕೌಂಟ್ ನಂಬರ್ 49, ನನ್ನ ಗಾಡಿ ನಂಬರ್ 39, ನನ್ನ ಮನೆ ನಂಬರ್ 29. ನಾನೊಂದು ದುಶ್ಮನ್. ಶಂಕರ್ ನೋಡು, ಮೂಗು ನೋಡು. ಯಾಕೆ ನೋಡ್ತಾ ಇರೋ ನಿನಗೆ ಎಷ್ಟು ಅಸಹ್ಯವಾಗಿರ್ಬೇಕಾದ್ರೆ ವೇಷನ ಹಾಕೊಂಡು ಕೂತ್ಕೊಂಡಿರೋ ನನಗೆ ಎಷ್ಟು ಕೂತಿದ್ದಾಗಿರ್ಬೇಕು. ನಿನ್ನೆವರೆಗೂ ಸೆಕ್ಷನ್ ಇಲ್ದೆ ಸೈತಾಂತರ ಇಡೀ ಸಿಟಿನ ಶೇಕ್ ಮಾಡ್ತಿದ್ದ ಈ ಸೆಕ್ಷನ್ ಚೆಕ್ಕರ್ ಅಡ್ಡಾಗಿ ನುಗ್ಗಿ ನನ್ನ ತರ ಹೊಡೆದು ಗಂಚು ಹಂಚ್ಕೊಂಡ್ಬಿಟ್ಟ. ನನ್ ಗಾಳಿ ಸೋಕಿದ್ರೆ ಸಾಕು ಸುಸ್ಸು ಮಾಡ್ಕೊಳ್ತಿದ್ದ ಮಕ್ಕಳೆಲ್ಲ ಇವತ್ತು ಶಂಕರ್ ಹೋಗ್ತಾ ಇದ್ದಾನೆ ಅಂತ ಕರೆಯೋ ತರ ಮಾಡ್ಬಿಟ್ಟ ನನ್ ಮಗ. ಆಗೋಯ್ತು ಶಂಕರ್. ನೆಕ್ಸ್ಟ್ ಟೈಮ್ ಅವ್ನು ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏಯ್, ಅವನ್ನ ಯಾರು ಅನ್ಕೊಂಡಿದ್ಯಾ? ಸಿಂಹ, ಸಾಧಾರಣ ಸಿಂಹ ಅಲ್ಲ, ಈ ಮದ್ದಾನೆ ತಲೆ ಸೀಳಿದ ಸಿಂಹ. ಅವನ ಆನೆಯಾಗಿ ಎದುರಿಸೋಕೆ ಸಾಧ್ಯ ಇಲ್ಲ. ಗುಳ್ಳಿ ನರಿತರ ಹೊಂಚೋಕೆ ಸಾಯಿಸ್ಬೇಕು.
ಇಲ್ಲಿ ನಾನು ಆನೇನಾ ನರಿನಾ ಅನ್ನೋದು ಮುಖ್ಯ ಅಲ್ಲ, ನಾನ್ ಗೆದ್ನ ಅವನ್ ಸೋತ್ನ ಅನ್ನೋದೇ ಮುಖ್ಯ. ಗೆಲ್ತೀನಿ, ನಾನ್ ಗೆದ್ದು ಅವನ್ನ ಸಾಯಿಸ್ತೀನಿ. ಅವನ್ ಸಾವಿನ ಶಂಕ ನಾನೋತ್ತೀನಿ. ಮಗ ಸಿರಿ ಕಣೋ. ಸರಿ. ಹಲೋ, ಹಾಯ್ ಹರಿ. ಏನ್ ಹೇಳು? ದಿವ್ಯನ್ ಮದ್ವೆ 3-4 ಡೇಸ್ ಇಲ್ಲೇ ಹಾಲ್ಟ್ ಅಂತೆ. ನೀನ್ ನೋಡ್ಬೇಕು, ಇಲ್ಲಿಗ್ ಬಾರೋ. ನಾನ್ ನಿಮ್ ಹಳ್ಳಿಗ್ ಬರ್ಬೇಕಾ? ಚಾನ್ಸೇ ಇಲ್ಲ ಅಮ್ಮ. ಮನೆಯವರೆಲ್ಲ ಸೇರಿ ಐ ಲವ್ ಯು ಹೇಳು ಅಂದ್ರು, ಅದಕ್ಕೆ ನಾನು ಹೇಳ್ದೆ. ಹಂಗನ್ಬಿಟ್ಟು ನೀನ್ ಹೋಗಿದ್ ಕಡೆ ಎಲ್ಲ ನಾನ್ ನಿನ್ನಿಂದ ಬರಕ್ಕಾಗತ್ತಾ? ನೀನೇ ಹೇಳು. ಸರಿ, ಇವಾಗ ಹೆಂಗಿದ್ರು ನೀನ್ ನಿಮ್ ಊರ್ಗ್ ಹೋಗಿದ್ಯಲ್ವಾ, ಆರಾಮಾಗ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮದ್ವೆ ಮುಗಿಸ್ಕೊಂಡ್ ಬಂದ್ಬಿಡು. ಬಾಯ್. ಏನಂತೆ? ನೋಡ್ಬೇಕು ಅಂದ್ರೆ ಬಿಲ್ಡಪ್ ಕೊಡ್ತಾನ ಕಣೆ. ಸಿರಿ, ಅವನ್ ಬರ್ತಾನೆ. ಬಂದ್ರು ಮಾತಾಡೋರು ಯಾರು? ಸುಮ್ನೆ ಇರು ಮಗ, ನಿನ್ ಗೊತ್ತಾಗಲ್ಲ. ಇವ್ರು ಹೇಳ್ದಂಗೆಲ್ಲ ಕೇಳ್ಬಿಟ್ರೆ ನಾವ್ ಅಷ್ಟೇ. ಅಂದ್ರೆ ಸಿರಿ ನೋಡಕ್ ನೀನ್ ಅವಳ ಹಳ್ಳಿಗೆ ಹೋಗಲ್ವಾ? ಚಾನ್ಸೇ ಇಲ್ಲ. ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ದುರ್ಯೋಧನನ್ ಗೆಟಪ್ ಹಾಕ್ಬಿಟ್ಟು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಷ್ಟೇ. ಮಗ ಸಿರಿ ಸಿರಿ ಸಿರಿ, ಇವ್ರು ಯಾರು ಗೊತ್ತಾ? ನಮ್ಮೂರಲ್ಲಿ ದೊಡ್ಡ ರಾಜಕೀಯ ವ್ಯಕ್ತಿ, ಹೆಸರು ಮಲ್ಲಿಕಾರ್ಜುನ ಅಂತ. ಸರಿ ಸರಿ ಸಿರಿ ಸಿರಿ ಸಿರಿ, ಇವ್ನು ಯಾರು ಅಂತ ಗೊತ್ತಿಲ್ಲ, ನಮ್ ಟೀಮಿಗೆ ಹೊಸಬ. ಯಾರು ಓ ಸಿರಿ, ಇವ್ನು ಅವನಲ್ಲ, ಇವನು ಬ್ಲೇಡ್ ಸೀನಾ ಅಂತ. ಬಾಯಲ್ಲಿ ಯಾವಾಗಲೂ ಬ್ಲೇಡ್ ಇಟ್ಕೊಂಡಿರ್ತಾನೆ, ಅದ್ ಯಾವಾಗಲೂ ತುಕ್ಕಿಡ್ತಿರುತ್ತೆ. ಲೋ ಮಗ, ಹಾಟ್ ಆಗಿರೋ ಸೀರಿನ ಕೂಲ್ ಮಾಡೋಣ ಅಂತ ಬಂದ್ರೆ ಈ ವೇಸ್ಟ್ ಟೀಮ್ ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲೋ. ಮಾಮ, ಈ ಮ್ಯಾಟರ್ ನಾನ್ ವಿಚಾರಿಸ್ಕೋತೀನಿ. ಗಿರೀಶ, ಸರಿ ಸರಿ ಸರಿ, ನನ್ ಮಾತು ಕೇಳು ಸಿರಿ ಸಿರಿ ಸಿರಿ. ನನ್ ಕಲ್ಲಲ್ಲಿ ಹೊಡೆದಿರೋದು ಅಲ್ದೆ ಫೋರ್ಸ್ ಕೊಡ್ಕೊಂಡು ನಿಂತಿದ್ಯಾ? ಯಾಕೋ ನಾನು ಕಲ್ಲಲ್ಲಿ ಹೊಡೆದೆ? ಯಾಕಂದ್ರೆ ನೀನ್ ನೋಡಕ್ ತುಂಬಾ ಸುಂದರವಾಗಿದ್ಯಲ್ಲ, ಅದಕ್ಕೆ ಹೊಡೆದೆ. ಅಯ್ಯೋ, ಇದು ನೀನೇ ಹೇಳ್ಬೇಕಿತ್ತು. ಅಯ್ಯೋ, ನೀನ್ ಇದು ರಾಂಬೋ ಪೀಸು. ಯಾರೋ ನೀನು? ನಿಮಗೆ ಕಲ್ಲಲ್ಲಿ ಹೊಡೆದಿದ್ ನಾನೇ. ಒಂದ್ ನಿಮಿಷ. ನಿಮ್ ಊರಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದೇ ಇಲ್ಲ. ನಮ್ಮೂರ ಧರ್ಮಪುರ. ಎಂತ ಊರು ಅಣ್ಣ? ಇಂಥ ಊರಲ್ಲಿ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಇನ್ಯಾರಿಗೂ ಶಿಕ್ಷೆ ಕೊಡೋದು ಎಷ್ಟು ನ್ಯಾಯ ಅಣ್ಣ? ನಾನು ಇವ್ರು ಕಲ್ಲಲ್ಲಿ ಹೊಡೆದೆ ಅಣ್ಣ. ಅದಕ್ಕೆ ಇವ್ರು ನನಗ್ ಹೊಡೆಯ ತಾನೇ ಅಣ್ಣ ನ್ಯಾಯ. ಹೌದು. ಅದನ್ನ ಬಿಟ್ಬಿಟ್ಟು ರೆಟ್ಟೆಗಟ್ಟಿ ಇದೆ ಅಂತ ಪಾಪ ಈ ಅಮಾಯಕನ ಹೊಡೆಯೋದು ಎಷ್ಟಣ್ಣ ಸರಿ? ತಪ್ಪು. ತಪ್ಪಲ್ವಣ? ತಪ್ಪು. ನಿಮ್ ಊರಲ್ಲಿ ತಪ್ಪು ಮಾಡಿದ್ರೆ ಏನನ್ನ ಶಿಕ್ಷೆ ಕೊಡ್ತೀವಿ? ಬಾರಿಸ್ತೀವಿ. ನಾಲ್ಕು ಬಾರಿಸಪ್ಪ. ನಾನ್ ನಿನ್ ಜೊತೆ ಮಾತಾಡಲ್ಲ. ಬಂದಿದ್ ಕೆಲ್ಸ ಆಯ್ತು, ನಡ್ರಪ್ಪ ಹೋಗೋಣ. ತುಂಬಾ ಟಯರ್ಡ್ ಅಣ್ಣ. ಬರ್ತೀನಿ ಬಾರ ಹೇಳಿ. ಏನ್ ನೀನ್ ನನ್ ಕಲ್ಲಲ್ಲಿ ಹೊಡೆದೆ ತಾನೆ? ನೀನ್ ನನ್ ಕಲ್ಲಲ್ಲಿ ಹೊಡೆದಿದ್ದಕ್ಕೆ ನಾನು ಇವ್ನಿಗೆ ಹೊಡೆದೆ. ನಾನ್ ಇವ್ನಿಗೆ ಹೊಡೆದೆ, ಇವನ್ ಕೈಲೇ ನನಗ್ ವಾಪಸ್ ಹೊಡ್ಸೋದ್ ಬಿಟ್ಟು ಅವ್ರು ಯಾರೋ ಕೈಲಿ ಹೊಡ್ಸಿದ್ಯಲ್ಲ, ಯಾವ ನ್ಯಾಯ? ಈಗ ತಗೊಳಕತ್ತಿ ಹೇಳು ಹೇಳು. ನೀನು ನಂಗೆ ತೆಗೆದುಕೋ. ಆ ಸಿಟಿ ಹುಡುಗರು ನಮಗೆ ಯಾಮಾರಿಸ್ಬಿಟ್ಟು ನಿನ್ ಸಿರಿನ ಎತ್ತಾಕೊಂಡು ಹೋಗ್ಬಿಟ್ಟವ್ರೆ. ಹೌದಾ? ಸರಿ 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 ಸರಿ. ಏ ಅಲ್ಲೋಡು, ಯಾಕೆ ಆ ಎಮ್ಮೆ ಮೂಗಿಗೆ ಹಗ್ಗ ಕಟ್ಟಿದ್ದಾರೆ? ಅದಾ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಸೊಕ್ಕು ಜಾಸ್ತಿ ಇರತ್ತೆ, ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಆತರ ಹಗ್ಗ ಕಟ್ಟಿರ್ತಾರೆ. ಹಾಗೇನೆ ಹುಡುಗಿಯರಿಗೆ ಮೂಗಿನ ಮೇಲೆ ಕೋಪ ಜಾಸ್ತಿ ಇರತ್ತೆ, ಅದಕ್ಕೇನೆ ಮೂಗ್ ಚುಚ್ಚಿಸಿ ಮೂಗ್ ಬಟ್ ಹಾಕೋದು. ಹೌದಾ? ಕೋಪಕ್ಕೆ ಮೂಗಿಗೆ ಚುಚ್ತಾರಾ? ಮತ್ತೆ ಕಿವಿಗೆ ಯಾಕೆ? ಅದ್ಯಾಕೆ ಅಂತ ನಾನ್ ತೋರಿಸ್ತೀನಿ.